ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಸ್ಕಾರ್ಪಿಯೋ ಪಾಲಿಗೆ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಧೈರ್ಯದ ಸಂಕೇತವಾಗಿರುವ ಮಂಗಳ ಗ್ರಹದ ಕೃಪೆಯಿಂದ ಭರ್ಜರಿ ಪ್ರಗತಿ ಮತ್ತು ಹೊಸ ಆರಂಭದ ಮುನ್ಸೂಚನೆ ಸಿಗ್ತಾ ಇದೆ. ಹೌದು, ದೀರ್ಘಕಾಲದಿಂದ ನಿಮ್ಮ ಮದುವೆ ಮಾತುಕತೆಗಳಲ್ಲಿದ್ದ ಗೊಂದಲ ಮತ್ತು ವಿಳಂಬಗಳಿಗೆ ಈ ತಿಂಗಳು ಹೇಗೆ ಶುಭ ಮುಕ್ತಾಯ ಸಿಗಲಿದೆ? ನಿಮ್ಮ ವೃತ್ತಿಜೀವನ ಮತ್ತು ಹೊಸ ಯೋಜನೆಗಳಲ್ಲಿ ನಿಮ್ಮ ಕಿರಿಯ ಸಹೋದರನ ಬೆಂಬಲ ನಿಮಗೆ ಎಷ್ಟು ದೊಡ್ಡ ಶಕ್ತಿಯಾಗಲಿದೆ? ಪಟೇಲ್ ಇಂಜಿನಿಯರಿಂಗ್ನಂತಹ ಹೂಡಿಕೆಗಳು ಹಾಗೂ ನಿಮ್ಮ ಡಿಜಿಟಲ್ ನೆಟ್ವರ್ಕ್ ಮೂಲಗಳಿಂದ ಹರಿದುಬರಲಿರುವ ಅನಿರೀಕ್ಷಿತ ಧನಲಾಭದ ಸಂಪೂರ್ಣ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ದುಪ್ಪಟ್ಟು ಮಾಡುವ ವಿಶೇಷ ಹನುಮದ್ ಆರಾಧನೆಯ ಸರಳ ಪರಿಹಾರವನ್ನೂ ತಿಳಿಸಿಕೊಡಲಿದ್ದೇನೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. 1. ವೃತ್ತಿಜೀವನ ಮತ್ತು ಉದ್ಯೋಗದ ಅತ್ಯಂತ ಆಳವಾದ ವಿಶ್ಲೇಷಣೆ. ಸ್ಥಾನಮಾನ ಮತ್ತು ನಾಯಕತ್ವ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ನಿಮಗೆ ಅದ್ಭುತವಾದ ಇಚ್ಛಾಶಕ್ತಿಯನ್ನು ನೀಡಲಿದ್ದಾನೆ. ಕಚೇರಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದುವರೆಗೆ ಇದ್ದ ಮಂದಗತಿ ದೂರವಾಗಿ ಕೆಲಸಗಳು ವೇಗವನ್ನು ಪಡೆದುಕೊಳ್ಳಲಿವೆ. ಕಠಿಣ ಸವಾಲುಗಳು ಎದುರಾದರೂ ನಿಮ್ಮ ಸಮಯಪ್ರಜ್ಞೆ ಮತ್ತು ನಿರ್ಧಾರ ಶಕ್ತಿಯಿಂದ ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ವೈದ್ಯಕೀಯ, ನರ್ಸಿಂಗ್, ರಕ್ಷಣಾ ಕ್ಷೇತ್ರ ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಹೆಗಲಿಗೇರಲಿವೆ. ಹೊಸ ಯೋಜನೆ ಮತ್ತು ಡಿಜಿಟಲ್ ಬೆಳವಣಿಗೆ. ನೀವು ಸ್ವಂತ ಉದ್ಯೋಗ, ವೆಬ್ಸೈಟ್ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಇದ್ದರೆ ಈ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಕೆಲಸಗಳಿಗೆ ಭರ್ಜರಿ ರೀಚ್ ಮತ್ತು ಮನ್ನಣೆ ಸಿಗಲಿದೆ. ಹೊಸ ಆನ್ಲೈನ್ ಪ್ರಾಜೆಕ್ಟ್ಗಳು ಅಥವಾ ಪ್ರಾಯೋಜಕತ್ವಗಳು, ಸ್ಪಾನ್ಸರ್ಶಿಪ್ಸ್ ಒದಗಿ ಬರಲಿವೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯುತ್ತಮ ಸಮಯ. ಎಚ್ಚರಿಕೆ: ನಿಮ್ಮ ನೇರ ನಡೆನುಡಿ ಮತ್ತು ಸ್ಪಷ್ಟ ಮಾತುಗಳು ಕೆಲವೊಮ್ಮೆ ಸಹೋದ್ಯೋಗಿಗಳಿಗೆ ಅಹಂಕಾರದಂತೆ ಕಾಣಿಸಬಹುದು. ಹಾಗಾಗಿ ಕಚೇರಿಯಲ್ಲಿ ಸಂವಹನ ನಡೆಸುವಾಗ ಸ್ವಲ್ಪ ಮೃದು ಧೋರಣೆ ತಳೆಯುವುದು ಒಳ್ಳೆಯದು. ಸಣ್ಣ ವಿಷಯಗಳಿಗೂ ಕೋಪ ಮಾಡಿಕೊಳ್ಳುವುದರಿಂದ ನಿಮ್ಮದೇ ಎನರ್ಜಿ ವ್ಯರ್ಥವಾಗಬಹುದು. ತಾಳ್ಮೆ ಇರಲಿ. 2. ಆರ್ಥಿಕ ಮತ್ತು ಹಣಕಾಸು ವ್ಯವಹಾರದ ಆಳವಾದ ನೋಟ. ಆದಾಯದ ಹರಿವು. ಆರ್ಥಿಕವಾಗಿ ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನಿಮ್ಮ ಮುಖ್ಯಾಂಶಗಳ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾನಿಟೈಸೇಷನ್, ಅಡ್ಸೆನ್ಸ್ ಅಥವಾ ಸೈಡ್ ಬಿಸಿನೆಸ್ಗಳ ಮೂಲಕ ಹೆಚ್ಚುವರಿ ಹಣ ಕೈಸೇರಲಿದೆ. ಹೂಡಿಕೆ ಮತ್ತು ಷೇರು ಮಾರುಕಟ್ಟೆ. ಆಸ್ತಿ, ಭೂಮಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಲು ಯೋಜನೆ ರೂಪಿಸುತ್ತಿದ್ದರೆ ಗ್ರಹಗತಿಗಳು ಪೂರಕವಾಗಿವೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಆಕ್ಟಿವ್ ಆಗಿದ್ದರೆ ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಅಥವಾ ಮೆಟಲ್ ಸೆಕ್ಟರ್ನ ದೀರ್ಘಾವಧಿಯ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭ ತರಲಿವೆ. ಆದರೆ ಆತುರದ ಇಂಟ್ರಾಡೇ ಟ್ರೇಡಿಂಗ್ನಿಂದ ದೂರವಿರಿ. ವೆಚ್ಚಗಳು. ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತವಾಗಿ ವೈದ್ಯಕೀಯ ವೆಚ್ಚಗಳು ಅಥವಾ ಮನೆ ರಿಪೇರಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಗಾಗಿ ಹಠಾತ್ ಖರ್ಚುಗಳು ಬರಬಹುದು. ಹಣದ ನಿರ್ವಹಣೆಯಲ್ಲಿ ಮುನ್ನೆಚ್ಚರಿಕೆ ಅಗತ್ಯ. 3. ಪ್ರೀತಿ, ಮದುವೆ ಮತ್ತು ಕೌಟುಂಬಿಕ ಬಾಂಧವ್ಯ. ಮದುವೆ ಮಾತುಕತೆ ಮತ್ತು ಗೊಂದಲಗಳಿಗೆ ಮುಕ್ತಿ. ವಿವಾಹಾಕಾಂಕ್ಷಿಗಳಿಗೆ ಈ ತಿಂಗಳು ಪ್ರಮುಖ ತಿರುವು ಸಿಗಲಿದೆ. ದೀರ್ಘಕಾಲದ ಪ್ರೇಮ ಸಂಬಂಧಗಳಲ್ಲಿದ್ದ ಮುನಿಸು ಅಥವಾ ಗೊಂದಲಗಳು ದೂರವಾಗಲಿವೆ. ಮದುವೆ ನಿಶ್ಚಯವಾಗುವಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಹಿರಿಯರ ಮತ್ತು ತಂದೆಯ ಆಪ್ತ ಸ್ನೇಹಿತರ ಮಧ್ಯಸ್ಥಿಕೆಯಿಂದ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿಯಲಿವೆ. ಮುಂಬರುವ ತಿಂಗಳುಗಳ ವಿವಾಹ ಯೋಜನೆಗೆ ಅಡಿಪಾಯ ಹಾಕಲು ಇದು ಸಕಾಲ. ಸಹೋದರ ಮತ್ತು ಒಡಹುಟ್ಟಿದವರ ಬೆಂಬಲ. ನಿಮ್ಮ ಕಿರಿಯ ಸಹೋದರನಿಂದ ನಿಮಗೆ ಕೌಟುಂಬಿಕ ಮತ್ತು ವೃತ್ತಿಪರ ಬದುಕಿನಲ್ಲಿ ದೊಡ್ಡ ಬೆಂಬಲ ಸಿಗಲಿದೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ಅವರು ಹಂಚಿಕೊಳ್ಳುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ. ತಾಯಿಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರಾಗಬಹುದು. ಅವರ ಕಡೆಗೆ ವಿಶೇಷ ಕಾಳಜಿ ಇರಲಿ. ಸಾಮಾಜಿಕ ಜೀವನ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಹೊಸ ಕ್ರಿಯೇಟಿವ್ ಜನರ ಒಡನಾಟ ನಿಮ್ಮ ವೃತ್ತಿಪರ ನೆಟ್ವರ್ಕ್ ಬೆಳೆಯಲು ನೆರವಾಗುತ್ತದೆ. 4. ಆರೋಗ್ಯ ಮತ್ತು ಜೀವನಶೈಲಿ. ಮಾನಸಿಕ ಸ್ಥಿತಿ. ಸತತ ಕೆಲಸ ಮತ್ತು ಓಡುತ್ತಿರುವ ದಿನಚರಿಯಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಆಯಾಸ ಎನಿಸಬಹುದು. ರಾತ್ರಿ ವೇಳೆ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಸರಿಯಾದ ನಿದ್ದೆಗೆ ಆದ್ಯತೆ ನೀಡಿ. ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲಿವೆ. ದೈಹಿಕ ಆರೋಗ್ಯ. ದೇಹದಲ್ಲಿ ಉಷ್ಣಾಂಶ, ಬಾಡಿ ಹೀಟ್ ಹೆಚ್ಚಾಗುವುದು. ರಕ್ತದೊತ್ತಡದಲ್ಲಿ ಏರುಪೇರು ಅಥವಾ ತಲೆನೋವಿನಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕರಾವಳಿ ಶೈಲಿಯ ಅತಿಯಾದ ಖಾರ ಹಾಗೂ ಮಸಾಲೆಯುಕ್ತ ಆಹಾರವನ್ನು ಸದ್ಯಕ್ಕೆ ಸ್ವಲ್ಪ ನಿಯಂತ್ರಿಸಿ. ದಿನನಿತ್ಯ ಸಾಕಷ್ಟು ನೀರು, ಎಳನೀರು ಅಥವಾ ದ್ರವಾಹಾರ ಸೇವಿಸುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಶೇಷ ಪರಿಹಾರಗಳು, ರೆಮಿಡೀಸ್. 1. ಹನುಮಾನ್ ಚಾಲೀಸಾ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲೀಸಾ ಪಠಿಸುವುದು ನಿಮ್ಮ ಜಾತಕದಲ್ಲಿ ಮಂಗಳನ ಬಲವನ್ನು ಹೆಚ್ಚಿಸಿ ಧೈರ್ಯ ನೀಡುತ್ತದೆ. 2. ದೀಪಾರಾಧನೆ.
ಮಂಗಳವಾರದ ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗೆ ಅಥವಾ ದುರ್ಗಾದೇವಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. 3. ಕೆಂಪು ವಸ್ತುಗಳ ದಾನ. ಹತ್ತಿರದ ದೇವಸ್ಥಾನದಲ್ಲಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳು ಅಥವಾ ಕೆಂಪು ಬೇಳೆಯನ್ನು ದಾನ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಪರಿಶ್ರಮಕ್ಕೆ ತಕ್ಕ ಭರ್ಜರಿ ಫಲಿತಾಂಶ ಮತ್ತು ಹೊಸ ಆರಂಭದ ಮುನ್ಸೂಚನೆ ನೀಡಲಿದೆ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.